ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಇವತ್ತು ನನ್ನ ಮಾತುಕತೆಯಲ್ಲಿ ಈ ವಿರೋಧವನ್ನು ಸಹಿಸುವಂತಹ ಒಂದು ಶಕ್ತಿಯ ಬಗ್ಗೆ ಮಾತಾಡೋಣ ಅಂತಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸಂವಿಧಾನ ನಮಗೆ ಎಲ್ಲ ದಿಕ್ಕಿನಿಂದ ಬರುವಂತಹ ಒಳ್ಳೆಯದನ್ನು ಸ್ವೀಕರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗೆಯೇ ನಾವು ನಮ್ಮ ಆಡಳಿತ ವೈಖರಿಯಲ್ಲಿ, ನಮ್ಮ ಸರ್ಕಾರದಲ್ಲಿ ಮತ್ತು ನಮ್ಮ ಜನಜೀವನದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ, ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನಾವು ವಿರೋಧವನ್ನು ಸಹಿತ ಸ್ವೀಕರಿಸುವಂಥ, ಅಂದರೆ ಬೇರೆಯವರ ಸಲಹೆಯನ್ನು, ಅನ್ಯರ ಟೀಕೆಗಳನ್ನು, ವಿಮರ್ಶೆಗಳನ್ನು ಸಹಿಸುವಂತಹ ಒಂದು ಸಹನಶೀಲತೆಯ ಗುಣವನ್ನು ನಾವು ಇಟ್ಕೊಂಡಿದ್ವಿ. ಇವತ್ತು ಇತ್ತೀಚೆಗೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಬಹುಶಃ ಅಂಬೇಡ್ಕರ್ ಅವರು ತಮ್ಮ ಕರ್ತೃತ್ವ ಶಕ್ತಿಯಿಂದ, ತಮ್ಮ ಛಲದಿಂದ, ತಮ್ಮ ಹಠದಿಂದ ಮಹತ್ತರವಾದದನ್ನು ಸಾಧಿಸಿದ್ದಾರೆ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಓದಿರುವ ವ್ಯಕ್ತಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲನೆಯವರು ಅಂತಂದರೆ, ಅವರು ತಮ್ಮ ಶ್ರಮವನ್ನು, ತಮ್ಮ ಸಮಯವನ್ನು, ತಮ್ಮ ಶಕ್ತಿಯನ್ನು ಯಾವುದಕ್ಕೆ ವಿನಿಯೋಗಿಸಿದರು ಅನ್ನೋದು ಅರ್ಥ ಆಗುತ್ತೆ. ಇಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಆವತ್ತಿನ ಕಾಲದಲ್ಲಿ ಆಡಳಿತಾರೂಢ ಪಕ್ಷವಾಗಿರುವಂತಹ ಒಂದು ಕಾಂಗ್ರೆಸ್ಗೆ ಮುಖಾಮುಖಿಯಾಗುವಂಥ ಹಲವಾರು ಸಂದರ್ಭಗಳು ಬರ್ತಾರೆ. ಅಂಬೇಡ್ಕರ್ ಅವರನ್ನು ಪ್ರೋತ್ಸಾಹಿಸ್ತಾನೆ, ಅಂಬೇಡ್ಕರ್ ಅವರನ್ನು ಬೆಂಬಲಿಸ್ತಾನೆ. ಅಂಬೇಡ್ಕರ್ ಅವರನ್ನು ಕೂಡ ಸರ್ಕಾರ ನಿಯಂತ್ರಿಸಲಿಕ್ಕೆ, ಅವರನ್ನು ಟೀಕೆ ಮಾಡಲಿಕ್ಕೆ, ಅವರನ್ನು ವಿಮರ್ಶಿಸಲಿಕ್ಕೆ, ಅವರ ಜೊತೆಗೆ ಒಂದು ಆರೋಗ್ಯಕರವಾದಂತಹ ಚರ್ಚೆ, ಸಂವಾದ, ಹೋರಾಟವನ್ನು ಮಾಡ್ತಾನೆ ಜನರಿಗೆ ಒಳ್ಳೆಯದನ್ನು ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಆಗಿದ್ದಾವೆ. ನಾನಿಲ್ಲಿ ಗಮನಿಸ್ತಾ ಇರುವಂಥದ್ದಂದರೆ, ಸ್ನೇಹಿತರೆ, ನೀವು ಕೂಡ ಅದನ್ನು ಲಕ್ಷಿಸ್ಬೋದು. ಏನಂತಂದರೆ, ಅಂತಹ ಒಬ್ಬ ಮಹಾನ್ ಮೇಧಾವಿಯಾಗಿರುವಂಥ ಅಂಬೇಡ್ಕರ್ ಅವರನ್ನು ಒಂದು ಸೆರಗಿನ ಕೆಂಡದಂತೆ ಇಟ್ಕೊಂಡಿರುವಂಥ ಕಾಂಗ್ರೆಸ್ ಕೂಡ ಸಾಂದರ್ಭಿಕವಾಗಿ ಕೆಲವು ಸಂದರ್ಭದಲ್ಲಿ ಅವರನ್ನು ವಿರೋಧ ಮಾಡ್ತಾ, ಅವರನ್ನು ಚುನಾವಣೆಯಲ್ಲಿ ಸೋಲಿಸೋ ಹಿನ್ನೆಲೆಯಲ್ಲಿ ಕೂಡ ಒಂದು ವಿರೋಧಿ ಪಕ್ಷವಾಗಿ, ಎದುರು ಪಾರ್ಟಿಯಾಗಿ ಕೆಲಸ ಮಾಡಿರ್ಬೋದು ಕಾಂಗ್ರೆಸ್. ಆದರೆ ಬಹಳ ವರ್ಷಗಳ ಕಾಲ ಅಂಬೇಡ್ಕರ್ ಅವರನ್ನು ಸಹಿಸ್ಕೊಂಡಿತ್ತು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರಿಗೆ ಕೊಡಬೇಕಾಗಿರುವಂಥ ಎಲ್ಲ ಮಾನ್ಯತೆಗಳನ್ನು ಕೊಟ್ಟು ಕೂಡ ಅವರನ್ನು ತನ್ನ ಜೊತೆಗೆ ಇಟ್ಕೊಂಡು, ಸಹಿಸ್ಕೊಂಡು, ತನ್ನ ಸಹನಶೀಲತೆ ಎಂಥದ್ದು ಅನ್ನೋದನ್ನು ಕಾಂಗ್ರೆಸ್ಸು ಪ್ರದರ್ಶನ ಮಾಡಿತ್ತು. ಮತ್ತು ಇದೇ ಸಂದರ್ಭದಲ್ಲಿ ನಾವು ಲೋಹಿಯಾ ಅವರನ್ನು ನೆನಪು ಮಾಡಿಕೊಳ್ಳಲೇಬೇಕು. ಸ್ವತಂತ್ರ ಭಾರತದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಆಡಳಿತಕ್ಕೆ, ಕಾಂಗ್ರೆಸ್ ನಾಯಕತ್ವಕ್ಕೆ ಏನಾದರೂ ಒಂದು ದೊಡ್ಡ ಸವಾಲು ಇತ್ತು ಅಂತಂದ್ರೆ ಅದು ಲೋಹಿಯಾ ಅವರು. ಸಮಾಜವಾದಿಯಾಗಿರುವಂಥ ಸರಳ ಜೀವಿಯಾಗಿದ್ದಂಥ ಲೋಹಿಯಾ ಅವರು ತಮ್ಮ ವಿಚಾರದ ಮೂಲಕ ಲೋಹಿಯಾ ಅನ್ನುವಂಥ ವಾದವನ್ನೇ ಹುಟ್ಟುಹಾಕ್ತಾರೆ. ಸೊ ಇಂತಹ ಲೋಹಿಯಾ ಅವರಿಗೆ ಕಾಂಗ್ರೆಸ್ ಅವರು ಸಂಸತ್ನಲ್ಲಿ ಅವನೊಬ್ಬ ಹುಚ್ಚ ಅನ್ನುವ ಮಟ್ಟಿಗೆ ಲೋಹಿಯಾ ಅವರನ್ನು ಟೀಕಿಸ್ತಾರೆ, ವಿಮರ್ಶಿಸ್ತಾರೆ. ಲೋಹಿಯಾ ಅವರನ್ನು ಪದೇ ಪ್ರಶ್ನೆ ಮಾಡ್ತಾರೆ. ಲೋಹಿಯಾ ಅವರ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ತತ್ತರಿಸಿರುವಂಥ ಕಾಂಗ್ರೆಸ್ಸು ಲೋಹಿಯಾ ಅವರನ್ನು ತನ್ನ ಶತ್ರು ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಒಂದು ಗಮನಿಸಬೇಕು ಏನಂತಂದರೆ, ನೆಹರು ಅವರಿಗೆ ನೇರವಾಗಿ ಟಕ್ಕರ್ ಕೊಡ್ತಾ ಇರುವಂಥ ಲೋಹಿಯಾ ಅವರನ್ನು ಕಾಂಗ್ರೆಸ್ಸು ಯಾವ ಮಟ್ಟಿಗೆ ಸಹಿಸ್ಕೊಳ್ತು ಅಂತಂದರೆ, ಒಮ್ಮೆ ಕೂಡ ಅವರ ಮೇಲೆ ದೈಹಿಕ ಹಲ್ಲೆ ಮಾಡೋದಾಗಲಿ ಅಥವಾ ಅವರ ವಿಚಾರಧಾರೆಗಳನ್ನು ನಶಿಸಿ ಹೋಗೋ ರೀತಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಕೆಲಸಕ್ಕೆಂದು ಕಾಂಗ್ರೆಸ್ಸು ಕೈ ಹಾಕಿಲ್ಲ. ಸ್ನೇಹಿತರೆ, ಕಾಂಗ್ರೆಸ್ನ ವೈಶಿಷ್ಟ್ಯ ಏನಂತಂದರೆ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿರುವಂಥ ಕಾಂಗ್ರೆಸ್ಸು ಆನಂತರ ಭಾರತದ ಬೌದ್ಧಿಕ ವಲಯವನ್ನು ರಕ್ಷಣೆ ಮಾಡಿತು. ಭಾರತದ ಬೌದ್ಧಿಕ ವಲಯದ ವೈಶಿಷ್ಟ್ಯಗಳನ್ನು ಉಳಿಸ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಭಾಳ ಇದೆ. ಇದೇ ಕಾಂಗ್ರೆಸ್ಸು ಲೋಹಿಯಾ ಅವ್ರ ವಿರುದ್ಧ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಕಾಂಗ್ರೆಸ್ನ ನೆಹರು ಲೋಹಿಯಾ ಅವರ ಎಲ್ಲ ಟೀಕೆಗಳನ್ನು ಸಹಿಸ್ಕೊಳ್ತಾನೆ ಇಂಥ ಲೋಕಸಭೆಯಲ್ಲಿ ಅಥವಾ ಒಂದು ಭಾರತದಂಥ ದೇಶದ ಸಂಸತ್ನಲ್ಲಿ ಲೋಹಿಯಾ ಅಂತವ್ರು ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೇ ನೆಹರು ಮತ್ತು ನೆಹರು ಜೊತೆಗಿರುವಂತಹ ಕಾಂಗ್ರೆಸ್ನ ಸ್ನೇಹಿತರು ಸಂಸತ್ನಲ್ಲಿ ಲೋಹಿಯಾ ಅವರು ಇರಬೇಕು, ಸಂಸತ್ನಲ್ಲಿ ವಾಜಪೇಯಿ ಅಂತವ್ರು ಇರಬೇಕು, ಸಂಸತ್ನಲ್ಲಿ ಮೊರಾರ್ಜಿ ದೇಸಾಯಿ ಅಂತವ್ರು ಇರಬೇಕು, ಸಂಸತ್ನಲ್ಲಿ ಅಂಬೇಡ್ಕರ್ ಅಂತವ್ರು ಇರಬೇಕು. ಹೀಗೆ ಬಹಳ ವೈವಿಧ್ಯಮಯವಾಗಿ ಕಾಂಗ್ರೆಸ್ಗೆ ವಿರೋಧಿಗಳಾಗಿರುವಂಥ, ಕಾಂಗ್ರೆಸ್ಸನ್ನು ಸದಾ ನಿರಂತರವಾಗಿ ಟೀಕಿಸ್ತಾ ಇರುವಂಥ, ವಿಮರ್ಶಿಸ್ತಾ ಇರುವಂಥ, ಸಂಸತ್ತಿನ ಒಳಗೆ ಹೊರಗೆ ಅವರಿಗೆ ಎದುರಾಗ್ತಾ ಇರುವಂಥ ಈ ಎಲ್ಲ ಬುದ್ಧಿಜೀವಿಗಳ ವಲಯವನ್ನು
ಕಾಂಗ್ರೆಸ್ಸು ಎಂದೂ ಟೀಕೆ ಮಾಡಿದ್ದಿಲ್ಲ. ಅಂದರೆ ಬಹಳ ದೊಡ್ಡದಾಗಿ ಅವರನ್ನು ವಿರೋಧ ಮಾಡುವ ಮಟ್ಟಕ್ಕೆ, ಅಂದರೆ ಟೀಕೆ ವಿಮರ್ಶೆ ಇವುಗಳೆಲ್ಲ ಸಹಜವಾಗಿರುತ್ತೆ. ಇದನ್ನು ಮೀರಿ ಅವರು ಇರಲೇಬಾರದು. ಈಗೇನು ನಾವು ಭಾರತದ ವಾತಾವರಣವನ್ನು ನೋಡ್ತಾ ಇದ್ವಿ, ವಿರೋಧ ಪಕ್ಷನೇ ಇರಬಾರ್ದು, ವಿರೋಧ ಪಕ್ಷದ ನಾಯಕತ್ವವೇ ಇರ್ಬೋದು, ವಿರೋಧಿಗಳ ಹುಟ್ಟಡಗಿಸಬೇಕು, ವಿರೋಧಿಗಳ ಧ್ವನಿ ಸಂಸತ್ನಲ್ಲಿ ಕೇಳಬಾರ್ದು, ವಿರೋಧಿಗಳ ವಿಚಾರ ಸಂಸತ್ನ ಹೊರಗೆ ಕೇಳಬಾರ್ದು ಅನ್ನುವಂತಹ ಒಂದು ಸರ್ವಾಧಿಕಾರ ಮನೋಭಾವ ಏನಿದೆಯಲ್ಲ, ಇವತ್ತು ಭಾರತವನ್ನು ಕಾಡ್ತಾ ಇರುವಂಥದ್ದು, ಪೀಡಿಸ್ತಾ ಇರುವಂಥದ್ದು. ಇಂತಹ ಒಂದು ಮನಸ್ಥಿತಿಯನ್ನು ಕಾಂಗ್ರೆಸ್ಸು ತಮ್ಮ ಸುದೀರ್ಘ ಆಡಳಿತಾವಧಿಯಲ್ಲಿ ಎಂದೂ ಪೋಷಿಸೇ ಇಲ್ಲ. ಹಾಗೆ ಹೇಳಲಿಕ್ಕೆ ಹೋದ ತಕ್ಷಣ ವಿರೋಧಿಗಳು ಪ್ರಶ್ನೆ ಮಾಡ್ಬೋದು, ಎಮರ್ಜೆನ್ಸಿಯನ್ನು ಹಾಕಿದವರು ಇಂದಿರಾ ಗಾಂಧಿಯವರು ಅಂತ ಹೇಳ್ಕೊಂಡು. ಸೊ ಇಂದಿರಾ ಗಾಂಧಿಯವರ ವೈಯಕ್ತಿಕವಾದಂತಹ ಒಂದು ಗಟ್ಟಿತನ, ಛಾತಿ ಮತ್ತು ಅವರ ಒಂದು ಸರ್ವಾಧಿಕಾರಿ ಮನೋಭಾವನೆ ಅಂತ ಅಂದ್ಕೊಳ್ಳೋಣ. ಅದನ್ನು ನಾವು ಕಾಂಗ್ರೆಸ್ಗೆ ಒಟ್ಟಾರೆ ಅನ್ವಯಿಸಲಿಕ್ಕೆ ಆಗೋದಿಲ್ಲ. ಒಂದು. ಎರಡನೇದು, ಇಂದಿರಾ ಗಾಂಧಿಯವರು ಯಾವ ಕಠಿಣ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಮತ್ತು ಅದರಿಂದ ಆದಂಥ ಪರಿಣಾಮಗಳು ಏನು. ತುರ್ತು ಪರಿಸ್ಥಿತಿಯನ್ನು ಹೇರದೇ ಇದ್ದರೆ ಇವತ್ತಿನ ಜನಸಂಘ, ಜನತಾ ಪರಿವಾರ ಅಥವಾ ಬೇರೆ ಬೇರೆ ಪಕ್ಷಗಳು ಇವುಗಳೆಲ್ಲ ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ. ಕಾಂಗ್ರೆಸ್ಸನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಲುಗಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಿಡಿಯಾಗಿರುವಂತಹ ಒಂದು ವಿರೋಧಿ ಪಕ್ಷಗಳ ಸಮೂಹವನ್ನು ಸೇರಿಸುವ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಯವರ ಈ ಕೆಲವು ತಪ್ಪುಗಳು ಕಾರಣ ಆಗ್ತವೆ. ಸೊ ನಾವು ಇವತ್ತು ಏನನ್ನು ಗಮನಿಸಬೇಕಂತಂದರೆ, ಇಂದಿರಾ ಗಾಂಧಿ ಬಹಳ ನೇರವಾಗಿ, ಸ್ಪಷ್ಟವಾಗಿ ತನ್ನ ಧೈರ್ಯದಿಂದ ಸರ್ವಾಧಿಕಾರವನ್ನು ಅಥವಾ ಏನು ಎಮರ್ಜೆನ್ಸಿಯನ್ನು ಹೇರಿಬಿಡ್ತಾರೆ. ಬಟ್ ಇವತ್ತಿನ ನಮ್ಮ ಭಾರತದ ಪರಿಸ್ಥಿತಿ ಏನಿದೆ, ತೇಲ್ತುಂಬೆ ಅಂತ ಮಹಾನ್ ವೈಚಾರಿಕರನ್ನು ಜೈಲಿನಲ್ಲಿ ಕೊಳಿಸ್ತಿದ್ವಿ, ಸಂಜಯ್ ಭಟ್ ಅನ್ನುವಂಥವರನ್ನು ಜೈಲಿನಿಂದ ಹೊರಗೆ ಬರದೇ ರೀತಿ ತಡಿತಾ ಇದ್ದೀರಿ. ಸೊ ನಿಮಗೆ ವಿರೋಧವನ್ನು ಸಹಿಸುವಂಥ ಶಕ್ತಿ ಇಲ್ಲ ಅಂತ ಹೇಳುವುದಕ್ಕೆ ಮತ್ತಷ್ಟು ಉದಾಹರಣೆಗಳು ಬೇಕು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿ